ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಬೀಬಾಸ್ ಕಿಚನ್. ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯ ವ್ಲಾಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲಾಗಿ ಮನೆಯಲ್ಲೇ ಕೇಕ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೇಳೋ ಥರ ನನ್ನ ಮಗ ಇವತ್ತು ಕೇಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾನೆ. ನಾನಿಲ್ಲಿ ಕೇಕ್ ಮಾಡೋದಕ್ಕೆ ಮಾರಿಗೋಲ್ಡ್ ಬಿಸ್ಕೆಟ್ 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ಹಾಗೂ ಓರಿಯೋ ಬಿಸ್ಕೆಟ್ 2 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಜೊತೆಗೆ ಕೇಕ್ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಾಬೆರಿನ ಬಳಸ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಈನೋನ ತೊಗೊಂಡಿದ್ದೀನಿ. ಇವತ್ತು ಮೊಟ್ಟೆ ಹಾಕಿದೆ, ಮೈದಾ ಕೂಡ ಉಪಯೋಗಿಸಿದೆ. ಕೇವಲ 4 ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಕೇಕ್ನ ಮಾಡ್ತಾಯಿದ್ದೀನಿ. ನೀವು ಒಮ್ಮೆ ಈ ರೀತಿಯಾಗಿ ಕೇಕ್ನ ಟ್ರೈ ಮಾಡಿ. ಈ ಕ್ರೀಮ್ನ ಬೇಕಿದ್ದರೆ ಕೇಕ್ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಳಸ್ಕೋಬೋದು. ಒಂದು ಮಿಕ್ಸರ್ ಜಾರ್ಗೆ ಬಿಸ್ಕೆಟ್ಸ್ಗಳನ್ನೆಲ್ಲ ಪೀಸ್ ಮಾಡಿ ಹಾಕೋಬೇಕು. ಮಿಕ್ಸರ್ ಜಾರ್ ಬದಲು ಬಿಸ್ಕೆಟ್ಸ್ಗಳನ್ನ ಲಟ್ಟಣಿಗೆಲ್ಲೂ ಕೂಡ ಪುಡಿ ಮಾಡಿ ಇಟ್ಕೋಬೋದು. ಚೆನ್ನಾಗಿ 1-2-3 ಸಾರಿ ಸ್ಪೂನಲ್ಲಿ ಕೈ ಆಡಿಸ್ಕೊಂಡು ಫೈನ್ ಪೌಡರ್ನ ಮಾಡ್ಕೋಬೇಕು. ಇದನ್ನು ಜರಡಿ ಹಿಡಿಯೋದೇನು ಬೇಡ, ಡೈರೆಕ್ಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಅಥವಾ ಪೌಡರ್ ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಮಾತ್ರ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಈನೋ ಹಾಗೂ 1 ಟೀ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸುತ್ತ ಸವರಿ ಬಟರ್ ಪೇಪರ್ನ ರೌಂಡ್ ಶೇಪ್ಗೆ ಕಟ್ ಮಾಡಿಕೊಂಡು ಹಾಕೋತೀನಿ. ಬಟರ್ ಪೇಪರ್ ಇಲ್ಲ ಅಂತಂದರೆ ಎಣ್ಣೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಮೈದಾ ಹಿಟ್ಟನ್ನು ಹಾಕಿ ಸುತ್ತ ಡಿಸ್ಟ್ ಮಾಡಿಕೊಂಡ್ರೆ ಸಾಕು. ಕೇಕ್ ಸ್ವಲ್ಪ ಕೂಡ ತಳಕ್ಕೆ ಅಂಟ್ಕೊಳ್ಳಲ್ಲ. ನಂತರ ಬ್ಯಾಟರ್ನ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಒಂದು ತವನ ಇಟ್ಟು ಪ್ರೀಹೀಟ್ ಮಾಡಿ ಇಟ್ಕೊಂಡು ಕುಕ್ಕರ್ನ ಇಟ್ಟು ವಿಷಲ್ನ ಹಾಕಿದೆ. ಕುಕ್ಕರ್ನ ಕ್ಲೋಸ್ ಮಾಡಿ ಮೀಡಿಯಮ್ ಉರಿನಲ್ಲಿ 30-40 ನಿಮಿಷ ಬೇಯಿಸ್ಕೊಂಡ್ರೆ ಕೇಕ್ ರೆಡಿ ಆಗುತ್ತೆ. ನೋಡಿ, ತಳ ಕೂಡ ಸ್ವಲ್ಪನೂ ಹಿಡ್ದಿಲ್ಲ, ಚೆನ್ನಾಗಿ ಕೂಡ ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕೇಕ್ ಡೆಕೋರೇಟ್ ಮಾಡ್ಕೋಬೇಕು. ಈಗ ಬಟರ್ ಪೇಪರ್ನ ತೆಗೆದಿಟ್ಕೋತಾ ಇದ್ದೀನಿ. ಈಗ ಕೇಕ್ ಮೇಲೆ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತೀನಿ. ಇದಾದ ನಂತರ ಸ್ಟ್ರಾಬೆರಿ ಇತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡು ಡೆಕೋರೇಟ್ ಮಾಡಿಕೊಂಡೆ. ಕೇಕ್ ಮೇಲೆ ಏನಾದರೂ ಬರೆಯೋಣ ಅಂತ ಅಂದ್ಕೊಂಡೆ, ಆದರೆ ಆ ಸ್ಟ್ರಾಬೆರಿ ಇಟ್ಟಿದ್ದಿದ್ದೆ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಇವತ್ತು ನಮ್ಮ ಯಜಮಾನರು ಪಾಲಕ್ ಕಿಚಡಿನ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಆ್ಯನಿವರ್ಸರಿ ಇರಲಿ ಅಥವಾ ಬರ್ತ್ಡೇ ಟೈಮಲ್ಲಾಗಲಿ ನಾವು ಹೊರಗಡೆ ಹೋಗಿ ಊಟ ಮಾಡೋದು ತುಂಬಾ ಕಮ್ಮಿ. ಹೀಗೆ ಮನೇಲೇ ನನಗಿಷ್ಟ ಆಗಿದ್ದು ಅವ್ರು ಮಾಡಿಕೊಡ್ತಾರೆ, ಅವ್ರಿಗಿಷ್ಟ ಆಗಿದ್ದು ನಾನು ಮಾಡಿಕೊಡ್ತೀನಿ. ಹೀಗೆ ಮಾತಾಡಿಕೊಂಡು ಒಟ್ಟಿಗೆ ಅಡುಗೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಕಿಚಡಿ ಅಂತೂ ಸೂಪರಾಗಿತ್ತು. ಪಾಲಕ್ ಕಿಚಡಿ ರೆಸಿಪಿನ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನಪ್ಪ, ಏನು ಮಾಡಿದ್ದೀರಾ? ನೀವೇನ ಮಾಡಿರೋದು? ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಹ್ಯಾಂಡ್ಮೇಡ್ ಗಿಫ್ಟ್ ಮಾಡಿದ್ನಲ್ಲ, ಅದನ್ನು ಕೂಡ ಕೊಟ್ಟೆ. ನನಗೆ ಈ ರೀತಿ ಹ್ಯಾಂಡ್ಮೇಡ್ ಗಿಫ್ಟ್ ಮಾಡಿಕೊಡೋದಂದರೆ ತುಂಬಾ ಇಷ್ಟ. ಮದುವೆ ಆದಾಗಿಂದ ಇಲ್ಲಿವರೆಗೂ ಆ್ಯನಿವರ್ಸರಿ ಮತ್ತು ಬರ್ತ್ಡೇ ಎರಡಕ್ಕೂ ಕೂಡ ಹ್ಯಾಂಡ್ಮೇಡ್ ಗಿಫ್ಟೇ ಕೊಡ್ತೀನಿ. ನಮ್ಮವರಿಗೋಸ್ಕರ ನಾವು ಫ್ರೀ ಮಾಡಿಕೊಂಡು ಈ ರೀತಿ ಹ್ಯಾಂಡ್ಮೇಡ್ ಗಿಫ್ಟ್ ಮಾಡಿದ್ರೆ ಇದು ತುಂಬಾ ಮೆಮೊರಬಲ್ ಆಗಿರುತ್ತೆ, ನಮಗೂ ಕೂಡ ಖುಷಿ ಕೊಡುತ್ತೆ. ನಮ್ಮ ಯಜಮಾನರು ಕೂಡ ಒಂದು ಸೀರೆನ ಗಿಫ್ಟ್ ಮಾಡಿದ್ರು. ಸೀರೆ ಅಂತೂ ತುಂಬಾ ಇಷ್ಟ ಆಯಿತು. ವಿಡಿಯೋದಲ್ಲಿ ಈ ಸೀರೆ ಕಲರ್ ನಿಮಗೆ ಲೈಟಾಗಿ ಕಾಣಿಸ್ತಿದೆ ಅನಿಸುತ್ತೆ, ಆದರೆ ಇದು ಡಾರ್ಕ್ ಇದೆ. ಈ ಗೋಲ್ಡನ್ಗೆ
ಈ ಗ್ರೀನ್ ಕಾಂಬಿನೇಷನ್ ಬಂದಿರೋದಂತೂ ತುಂಬ ಒಂದು ರಾಯಲ್ ಲುಕ್ನೇ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಸೀರೆ ಕಾಂಬಿನೇಷನ್ನು. ಸೆರಗು ಗ್ರೀನ್ ಮತ್ತು ಗೋಲ್ಡ್ ಕಲರ್ ಮಿಕ್ಸಲ್ಲಿ ಬಂದಿದೆ. ಇದಕ್ಕೆ ಕುಚ್ಚು ಕೂಡ ಕೊಟ್ಟಿದ್ದಾರೆ. ನೋಡ್ತೀನಿ ಈ ಕುಚ್ಚು ಇಷ್ಟ ಆಗಿದೆ ಅಂತ ಹೇಳಿದರೆ ಇದನ್ನು ತೆಗೆದು ಒಂದು ಕ್ರೋಶಾ ಡಿಸೈನ್ನ ಟ್ರೈ ಮಾಡ್ತೀನಿ. ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವರು ಕೂಡ ಕೇಕ್ ತಂದು ಕಟ್ ಮಾಡಿಸಿ ಗಿಫ್ಟ್ಸ್ ಎಲ್ಲ ಕೊಟ್ಟು ಹೋದರು. ಅವರಿಗೆಲ್ಲ ಹೊರಗಡೆ ಕೆಲಸ ಇದ್ದಿದ್ದರಿಂದ ಅರ್ಜೆಂಟಲ್ಲಿ ಬೇಗ ಹೊರಟೋದ್ರು. ಫೋಟೋಸ್ ಏನೂ ತೆಗೊಳಕ್ಕಾಗಲಿಲ್ಲ. ಕೇಕ್ ಕಟ್ಟಿಂಗ್ ಮತ್ತು ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಮುಗಿಸಿ ಮನೆ ಹತ್ರನೇ ಇರೋ ಒಂದು ದೇವಸ್ಥಾನಕ್ಕೆ ಹೋದ್ವಿ. ನಾಗರಬಾವಿ ಹತ್ತಿರ ಇರೋರು ಯಾರೂ ಈ ದೇವಸ್ಥಾನನ ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತ ಮುಂದೆ ಹೇಳ್ತೀನಿ, ಹಾಗೆ ವಿಡಿಯೋನ ನೋಡಿ. ಆನಿವರ್ಸರಿ ಅಪ್ಪ ಅಮ್ಮ ಅಮ್ಮಂಗೆ ಈ ದೇವಸ್ಥಾನದ ಹೆಸರು ಹನುಮಗಿರಿ ಕ್ಷೇತ್ರ ಅಂತ. ಇಲ್ಲಿ ಮೆಟ್ಟಿಲುಗಳನ್ನು ಹತ್ಕೊಂಡು ದೇವಸ್ಥಾನಕ್ಕೆ ಬರಬೇಕು. ಇದು ಮನಸ್ಸಲ್ಲಿ ತುಂಬಾ ಭಕ್ತಿ ಭಾವನೆಯನ್ನು ಮೂಡಿಸುತ್ತೆ. ದೇವಸ್ಥಾನ ಎತ್ತರದಲ್ಲಿರೋದ್ರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು 7:30-8 ಗಂಟೆಯ ಆ ಥರ ಏನಾದರೂ ಬಂತು ಅಂತ ಹೇಳಿದ್ರೆ ವ್ಯೂ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ನ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.